ಸ್ಮಾರ್ಟ್ ಸ್ಟಡಿ ಟಿಪ್ಸ್ನಲ್ಲಿ ಮೊದಲನೇದಾಗಿ ಒಂದು ಒಳ್ಳೆಯ ಸ್ಟಡಿ ಟೈಮ್ ಟೇಬಲ್ ಮಾಡಿಕೊಳ್ಳುವುದು ಮುಖ್ಯ. ಯಾವ ವಿಷಯಕ್ಕೆ ಎಷ್ಟು ಸಮಯ ಬೇಕೋ ಅದನ್ನು ವಿಂಗಡಿಸಿ ನಿಯಮಿತವಾಗಿ ಓದುವುದರಿಂದ ಸಿಲೆಬಸ್ ಸುಲಭವಾಗಿ ಮುಗಿಯುತ್ತದೆ. ಎರಡನೇ ಟಿಪ್, ಸಕ್ರಿಯ ಕಲಿಕೆ. ಬರೀ ಓದಿಕೊಳ್ಳುವ ಬದಲು ಮುಖ್ಯವಾದ ಅಂಶಗಳನ್ನು ಬರೆದಿಟ್ಟುಕೊಳ್ಳಿ, ನಿಮ್ಮದೇ ಸ್ವಂತ ಮಾತುಗಳಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಮೂರನೇದಾಗಿ, ಪೊಮೊಡೋರೊ ತಂತ್ರವನ್ನ ಬಳಸಿ. ಅಂದರೆ 25ರಿಂದ 30 ನಿಮಿಷಗಳ ಕಾಲ ಓದಿ, ನಂತರ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳಿ. ಇದು ಮನಸ್ಸನ್ನು ಚುರುಕಾಗಿಡಲು ಸಹಾಯ ಮಾಡುತ್ತದೆ. ಮುಂದುವರಿಯಲು ನೀವು ಕೆಲವು ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸಬೇಕು. ಇದು ಪ್ರಶ್ನೆಗಳ ಮಾದರಿಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಪರೀಕ್ಷೆಗಳಿಗೆ ಸಿದ್ಧರಾಗಲು ಸಹಾಯ ಮಾಡುತ್ತದೆ. ಕೊನೆಯದಾಗಿ, ನಿಯಮಿತವಾದ ಪುನರಾವರ್ತನೆ. ಪ್ರತಿ ವಾರವೂ ಓದಿದ ವಿಷಯಗಳನ್ನು ಒಮ್ಮೆ ನೋಡಿಕೊಳ್ಳುವುದು ಮರೆತು ಹೋಗುವುದನ್ನು ತಡೆಯುತ್ತದೆ. ನಿಮಗೆ ಈಗ ಇನ್ನಷ್ಟು ಸ್ಪಷ್ಟತೆ ಸಿಗಿದೆ? ತುಂಬಾ ಸಂತೋಷ. ಇನ್ನೇನಾದ್ರೂ ಸಹಾಯ ಬೇಕಾದ್ರೆ ತಪ್ಪದೇ ಕೇಳಿ. ನಿಮ್ಮ ಅಧ್ಯಯನಕ್ಕೆ ಆಲ್ ದಿ ಬೆಸ್ಟ್.